ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಒಂದು ಕಾನ್ಸೆಪ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಆಯಿತಾ? ಇವತ್ತಿಂದ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ಬೇಕಾದಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಆ ವೀಡಿಯೋಸ್ನ ವಾಚ್ ಮಾಡಿದವರು ಕೂಡ ಕಮೆಂಟ್ ಮಾಡಿದ್ದೀರಾ, ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಯಿತು ಮೇಡಮ್ ಅಂತ. ಬಟ್ ಇವಾಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ, ಗ್ಯಾಪ್ ತುಂಬ ಕಡಿಮೆ ಇರೋದ್ರಿಂದ, ಈ ಒಂದು ಪ್ರಾಬ್ಲಮ್ 100% ಸೆಕ್ಷನ್ ಸಿಯಲ್ಲಿ ಕೇಳೋದ್ರಿಂದ ನನ್ನ ಸ್ಟೂಡೆಂಟ್ಸ್ ಆಗಿ ನೀವು ಅದರಲ್ಲಿ ಔಟ್ ಆಫ್ ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು. ಆ ಕಾರಣಕ್ಕೆ ನಾನು ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ವೇಯಲ್ಲಿ ವಿತ್ ಲಾಜಿಕ್ ಈ ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಿಮ್ಮ ಮೈಂಡಿಗೆ ಬರಲಿ, ಸೆಕ್ಷನ್ ಸಿಯಲ್ಲಿ 6 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ ಅಂತ ಹೇಳಿದ್ರೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದು ಅಷ್ಟೊಂದು ಈಸಿನಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಈಸಿ. ಹೇಗೆ ಅಂತ ನೋಡ್ತಾ ಹೋಗೋಣ. 1 ಸೆಕೆಂಡು ಕೂಡ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡದೆ ಈ ಒಂದು ಕಾನ್ಸೆಪ್ಟನ್ನು ಕೇಳಬೇಕು. ವಿತಿನ್ 10 ಮಿನಿಟ್ಸಲ್ಲಿ ನಾನು ಮುಗಿಸ್ಬಿಡ್ತೀನಿ. ಓಕೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು ನೋಡಿ. ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ. ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಗೊತ್ತಿದೆ ಅಲ್ವಾ? ಎಷ್ಟು ಜನ ಸೇರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ? ಇದು ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಗ್ರೂಪಲ್ಲಿ ಮಾಡುವಂತಹ ಬಿಸ್ನೆಸ್ ಆಗಿರೋದ್ರಿಂದ 2 or more ಪರ್ಸನ್ಸು ಈ ಬಿಸ್ನೆಸ್ಸಲ್ಲಿ ಇರಬೇಕು. ಹೌದಾ? ಗೊತ್ತಿದೆ. ನೆಕ್ಸ್ಟು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ನಿಂತಿರೋದು ಯಾವುದ್ರ ಮೇಲೆ? ಅಗ್ರಿಮೆಂಟ್ ಮೇಲೆ. ವಿತೌಟ್ ಅಗ್ರಿಮೆಂಟ್ ಯಾವ ಪಾರ್ಟ್ನರ್ಶಿಪ್ಪು ಕೂಡ ಇರೋದಿಲ್ಲ. ಬೈ ಚಾನ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕೆಲವೊಂದು ಓರಲ್ ಫಾರ್ಮ್ ಅಂದರೆ ಬಾಯಿ ಮಾತಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ, ಇಲ್ಲ ರಿಟರ್ನ್ ಅಗ್ರಿಮೆಂಟ್ ಮೂಲಕ ಒಂದು ಬಿಸ್ನೆಸ್ಸು ಸ್ಟಾರ್ಟ್ ಆಗಿರುತ್ತೆ. ಯಾವುದೇ ಫಿಕ್ಸ್ಡ್ ರೇಷಿಯೋ ಇಲ್ಲದೆ, ಅಂದರೆ ನೀನು ಇಷ್ಟು ಪರ್ಸೆಂಟ್ ತಗೋ, ನನಗಿಷ್ಟು ಪರ್ಸೆಂಟ್ ಕೊಡು, ನನಗಿಷ್ಟು ರೇಷಿಯೋ ಕೊಡು, ನನಗಿಷ್ಟು ಭಾಗ ಕೊಡು ಅಂತ ಹೇಳಿಕೊಂಡು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಬಿಸ್ನೆಸ್ಸಲ್ಲಿ. ಹಾಗೆ ಒಂದು ಗ್ರೂಪಲ್ಲಿ ಒಂದಿಷ್ಟು ಫ್ರೆಂಡ್ಸ್ ಸೇರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪಾರ್ಟ್ನರ್ಶಿಪ್ಪಲ್ಲಿ ಬರುವಂತಹ ಪ್ರಾಫಿಟನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಎಷ್ಟು ರೇಷಿಯೋ ವೈಸು ಪಾರ್ಟ್ನರ್ಶಿಪ್ಪಲ್ಲಿ ಬರುವಂತಹ ಪ್ರಾಫಿಟ್ಸನ್ನು ಶೇರ್ ಮಾಡಬೇಕು ಅಂತ ಅಗ್ರಿಮೆಂಟ್ ಇಲ್ಲ ಅಂದರೆ, ಯಾವುದೇ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಬರುವಂತಹ ಪ್ರಾಫಿಟ್ಸನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಬರಬೇಕು, ಯಾರ್ಯಾರಿಗೆ ಎಷ್ಟು ರೇಷಿಯೋ ಬರಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಮಾಡಿಕೊಂಡ್ರೆ ರೇಷಿಯೋ ಪ್ರಕಾರ, ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ಯಾವುದನ್ನ? ಬರುವಂತಹ ಪ್ರಾಫಿಟ್ಸು ಅಥವಾ ಲಾಸಸ್ನ ಅಲ್ವಾ? ಸೊ ಇವಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕಂಟಿನ್ಯೂಯೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಬರುತ್ತಲ್ವ ನೆಟ್ ಪ್ರಾಫಿಟ್ಟು, ಅದನ್ನು ಡೈರೆಕ್ಟಾಗಿ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ ಫೈನಲ್ ಅಕೌಂಟಿಗೆ. ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಂದಿರುವ ಪ್ರಾಫಿಟನ್ನು ಕ್ಲೀನಾಗಿ ಅಪ್ರಾಪ್ರಿಯೇಟ್ ಮಾಡ್ತೀವಿ. ಏನು ಅಪ್ರಾಪ್ರಿಯೇಟ್ ಮಾಡೋದಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ಪಲ್ಲಿರುವಂತಹ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರೇನು ಮಾಡಿರ್ತಾರೆ? ಕ್ಯಾಪಿಟಲ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಕ್ಕೆ ಬಿಸ್ನೆಸ್ ಅವರಿಗೆ ಏನು ಕೊಡಬೇಕು? ಇಂಟ್ರೆಸ್ಟನ್ನು ಕೊಡಬೇಕು. ಹಾಗಾದರೆ ಎಷ್ಟು ಇಂಟ್ರೆಸ್ಟನ್ನು ಕೊಟ್ಟಿದೆ ಅಂತ ಹೇಳಿಕೊಂಡು ನಾವೇನು ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರೀತೀವಿ. ಅದೇ ರೀತಿ ಬಿಸ್ನೆಸ್ಸಲ್ಲಿ ಇರುವಂತಹ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವರು ಪರ್ಸ್ನಲ್ ಯೂಸಿಗೆ ಅಂತ ಹೇಳಿಕೊಂಡು ಅಮೌಂಟನ್ನು ತೊಗೊಂಡಿರ್ತಾರೆ. ಯಾವುದರಿಂದ? ಬಿಸ್ನೆಸ್ಸಿಂದ ಡ್ರಾಯಿಂಗ್ಸ್ ಅಂತ ಹೇಳಿಕೊಂಡು ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿರ್ತಾರೆ. ಸುಮ್ಮನೆ ಅಮೌಂಟನ್ನು ಬಿಸ್ನೆಸ್ ಕೊಟ್ಟಿರೋದಿಲ್ಲ. ಅದಕ್ಕೆ ಪಾರ್ಟ್ನರ್ಸ್ ಏನು ಮಾಡಬೇಕು? ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಆ ಇಂಟ್ರೆಸ್ಟನ್ನು ಎಂಟ್ರಿ ಮಾಡೋದಕ್ಕೆ ನಮಗೇನು ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಬೇಕು. ಅದೇ ರೀತಿ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿರುವಂತಹ ಪಾರ್ಟ್ನರ್ಸಿಗೆ ಸ್ಯಾಲ್ರಿಯನ್ನು ಕೊಡೋದಿರುತ್ತೆ. ಹೌದಾ? ಎಂಪ್ಲಾಯೀಸಿಗೆ ಸ್ಯಾಲ್ರಿಯನ್ನು ಕೊಡೋದಿರುತ್ತೆ, ಕಮಿಷನ್ ಕೊಡೋದಿರುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಎಂಟ್ರಿ ಮಾಡೋದಕ್ಕೆ ನಮಗೇನು ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಬೇಕು. ಸೊ ಈಗ ಒಂದೇ ಲೈನಲ್ಲಿ ಹೇಳೋದಾದರೆ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ. ಆ ಪಾರ್ಟ್ನರ್ಶಿಪ್ಪಲ್ಲಿ ABC ಅಂತ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಆಲ್ರೆಡಿ 1 ವರ್ಷ ಮುಗಿದೋಗಿದೆ. 50,000 ರೂಪಾಯಿ ಪ್ರಾಫಿಟ್ ಆಗಿದೆ. ಈ 50,000 ರೂಪಾಯಿನ ರೇಷಿಯೋ ಪ್ರಕಾರ ಇವನಿಗೆ 2, ಇವನಿಗೆ 3, ಇವನಿಗೆ 4 ರೇಷಿಯೋ ಪ್ರಕಾರ ಹಂಚಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಂಚೋ ಹಾಗೆ ಇಲ್ಲ. ಏನು ಮಾಡಬೇಕು? ಫಸ್ಟು ಯಾರ್ಯಾರ್ದು ಎಷ್ಟೆಷ್ಟು ರೇಷಿಯೋ ಇದೆ ಅಂತ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡಬೇಕು.
ಆ ನಂತರ ಯಾರಾದರೂ ಡ್ರಾಯಿಂಗ್ಸ್ನ ತೊಗೊಂಡಿದ್ದಾರಾ ನೋಡಿ, ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಎಗೆ, ಬಿಗೆ, ಸಿಗೆ 3 ಜನದಲ್ಲಿ ಯಾರಿಗಾದ್ರು ಸ್ಯಾಲ್ರಿ ಕೊಡೋದಿದ್ರೆ ಸ್ಯಾಲ್ರಿಯನ್ನು ಕೊಟ್ಬಿಡಬೇಕು, ಕಮಿಷನ್ ಕೊಡೋದಿದ್ರೆ ಕಮಿಷನ್ನ ಕೊಟ್ಬಿಡಬೇಕು. ಇದೆಲ್ಲ ಮುಗಿದ ಮೇಲೆ ಉಳಿದಿರುವಂತಹ ಅಮೌಂಟ್ ಏನಿರುತ್ತೆ ಅದನ್ನು ಎ, ಬಿ, ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆನಾ? ಇವಾಗ ನಿಮ್ಮ ಡೌಟು, ಹಾಗಾದರೆ ಪ್ರಾಬ್ಲಮಲ್ಲಿ ಇಷ್ಟನ್ನು ಬಿಟ್ಟು ಬೇರೆ ಕೊಡೋದಿಲ್ವಾ ಅಂತ ನಿಮ್ಮ ಡೌಟ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನ ಪ್ರಿಪೇರ್ ಮಾಡಿ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಬರೋದೇ 4ರಿಂದ 5 ಕಾನ್ಸೆಪ್ಟು. ಯಾವುದು ಅಂತ ಹೇಳಿದ್ರೆ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಸ್ಯಾಲ್ರಿ ಕೊಟ್ಟಿರ್ತಾರೆ, ಕಮಿಷನ್ ಕೊಟ್ಟಿರ್ತಾರೆ. ನಮಗಿಲ್ಲಿ ಬೇಕಾಗೋದು ಕ್ಯಾಪಿಟಲ್ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಕ್ಯಾಪಿಟಲ್ ನಾವಿಲ್ಲಿ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ನ ಕ್ಯಾಪಿಟಲ್ ಥ್ರೂ ಮಾಡೋದಿಲ್ಲ. ನಮಗೆ ಕ್ಯಾಪಿಟಲ್ ಯಾಕೆ ಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋಕ್ಕೆ ಕ್ಯಾಪಿಟಲ್ ಬೇಕು. ಸೊ ಪ್ರೊಫಾರ್ಮಾ ರೀತಿಯಲ್ಲಿ ನಾವು ನೋಡೋದಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಫಸ್ಟು ನಾವು ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಅಂತ ಹಾಕೋತೀವಿ, ಹೆಡ್ಡಿಂಗ್ನ ಹಾಕ್ಕೊಂಡ್ವಿ. ನೆಕ್ಸ್ಟು ಪರ್ಟಿಕ್ಯುಲರ್ಸು ಅಮೌಂಟು ಗೊತ್ತಿದೆ. ಹಾಗಾದರೆ ಡೆಬಿಟ್ ಸೈಡ್ ಯಾವುದು ಬರುತ್ತೆ, ಕ್ರೆಡಿಟ್ ಸೈಡ್ ಯಾವುದು ಬರುತ್ತೆ ಅಂತ ಹೇಳಿದ್ರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನ ಯಾವ ರೂಲ್ಸ್ ಪ್ರಕಾರ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟ್. ಇಯರ್ ನಿಮಗೆ ನಾಮಿನಲ್ ಅಕೌಂಟ್ ಏನು ಅಂತ ಹೇಳ್ಕೊಂಡು ಗೊತ್ತಿದೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಲ್ವಾ. ನಾವೀಗ ಏನು ಅನ್ಕೋಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದು ಒಂದು ಬಿಸ್ನೆಸ್ಸಿನ ಹೆಸರಲ್ಲಿ, ABC ಕಂಪ್ನಿ ಅಂತ ಅಂದ್ಕೊಳ್ಳಿ, ಬಿಸ್ನೆಸ್ಸಿನ ಹೆಸರಲ್ಲಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡಬೇಕಂತೆ, ಎಕ್ಸ್ಪೆನ್ಸಸ್ ಲಾಸಸ್ ಏನೇ ಇದ್ದರೂ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಂತೆ. ಎಕ್ಸ್ಪೆನ್ಸಸ್ಸು ಲಾಸಸ್ಸು ಯಾರಿಗೆ, ಬಿಸ್ನೆಸ್ಸಿಗೆ ಏನೇ ಎಕ್ಸ್ಪೆನ್ಸ್ ಆದರೂ ಏನೇ ಲಾಸ್ ಆದರೂ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಂತೆ. ಬಿಸ್ನೆಸ್ಸಿಗೆ ಏನೇ ಪ್ರಾಫಿಟ್ ಆದರೂ ಏನೇ ಗೇಯ್ನ್ ಆದರೂ ಯಾವ ಸೈಡ್ ಎಂಟ್ರಿ ಮಾಡಬೇಕಂತೆ, ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಂತೆ. ಇಷ್ಟು ತಿಳ್ಕೊಂಡ್ರೆ ಆಯಿತು. ಪ್ರಾಫಿಟ್ಟು ಲಾಸು ಯಾವ್ದ್ಯಾವ ಸೈಡು ಅಂತ ಹೇಳ್ಕೊಂಡು, ಪ್ರಾಫಿಟ್ ಬಂದರೆ ಯಾವ ಸೈಡು, ಕ್ರೆಡಿಟ್ ಸೈಡು, ಲಾಸ್ ಬಂದರೆ ಡೆಬಿಟ್ ಸೈಡು. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ? ಡೈರೆಕ್ಟಾಗಿ ಪ್ರಾಬ್ಲಮಿಗೆ ಬರ್ತೀನಿ. ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಕೆಲವೊಂದು ಟ್ರಿಕ್ಸು ಗೊತ್ತಾಗುತ್ತೆ ಏನು ಅಂತ ಹೇಳ್ಕೊಂಡು. ನೋಡಿ, ಸೆಕ್ಷನ್ ಸಿ ಅಲ್ಲಿ ಕೇಳಿದ್ದಾರೆ, ಆನ್ಸರ್ ಎನಿ 4 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್. ಇದು ನಿಮಗೆ ಗೊತ್ತಿದೆ. ಸೊ ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್, commenced partnership business on 1/4/2019, sharing profits and losses in 3:2 ratio with capitals of rupees 1 lakh and rupees 80,000 respectively. They earned profits of rupees 15,000 for the year before allowing. ಏನಂತೆ, ಎಕ್ಸ್ ಆ್ಯಂಡ್ ವೈ ಅನ್ನೋರು ಇಬ್ಬರು ಪಾರ್ಟ್ನರ್ಸು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ 1/4/2009ಗೆ. ಓಕೆನಾ? ಯಾವ ರೀತಿ ಪ್ರಾಫಿಟ್ಸನ್ನು ಶೇರ್ ಮಾಡಬೇಕು ಅಥವಾ ಪ್ರಾಫಿಟ್ಸು ಲಾಸಸ್ನ ಯಾವ ರೀತಿ ಶೇರ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಂತೆ. 3:2, 3 ಯಾರ್ದು ಎಕ್ಸಿಂದು, 2 ಯಾರ್ದು ವೈದು, 3:2. ಟೋಟಲು 5 ಭಾಗ, 3 + 2 5. 5 ಭಾಗದಲ್ಲಿ 3 ಭಾಗ ಯಾರ್ದು ಎಕ್ಸಿಂದು, 2 ಭಾಗ ಯಾರ್ದು ವೈದು ಅಲ್ವಾ. ನೆಕ್ಸ್ಟು ಕ್ಯಾಪಿಟಲ್ಸ್ ಎಷ್ಟಿದೆಯಂತೆ, ವಿತ್ ಕ್ಯಾಪಿಟಲ್ಸ್ ಆಫ್ rupees 1 lakh, 1 lakh ಯಾರ್ದು ಎಕ್ಸಿಂದು, 80,000 ಯಾರ್ದು ವೈದು. ಓಕೆ. ದೇ ಅರ್ನ್ಡ್ ಪ್ರಾಫಿಟ್ಸ್, ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದಾರಂತೆ ಬಿಸ್ನೆಸ್ಸಲ್ಲಿ ಈ ವರ್ಷ, ಅಂದರೆ ಈ ವರ್ಷ ಮೀನ್ಸ್ 2019 ಏನು ಸ್ಟಾರ್ಟ್ ಆಗಿದೆಯಲ್ಲ ಬಿಸ್ನೆಸ್ಸು, ಅದು ಎಂಡ್ ಆಗೋದು ಯಾವಾಗ, 31st March 2020. ಗೊತ್ತಿದೆ ಅಲ್ವಾ, ಇಲ್ಲಿ ನೋಡಿ ಎಂಡಿಂಗ್ ಡೇಟು 31st March 2020ಗೆ ಎಂಡ್ ಆಗಿದೆ. ಎಂಡ್ ಆದ ವರ್ಷದಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆಯಂತೆ, 15,000 ಸಿಕ್ಕಿದೆಯಂತೆ. ಈ 15,000 ನಾವು ಏನು ಮಾಡಬೇಕು, ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅಪ್ರಾಪ್ರಿಯೇಟ್ ಮಾಡಬೇಕು, ಅಲೋಕೇಟ್ ಮಾಡಬೇಕು. ಅಲೋಕೇಟ್ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಚಾರ್ಜ್ ಮಾಡಬೇಕು, ಸ್ಯಾಲ್ರಿಯನ್ನು ಕೊಡಬೇಕು, ಕಮಿಷನ್ನ ಕೊಡಬೇಕು. ಆ ನಂತರ ಉಳಿದಿರುವಂತಹ ಪ್ರಾಫಿಟ್ನ ನಾವೇನು ಮಾಡಬೇಕು, ಅಪ್ರಾಪ್ರಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% per annum, interest on drawings x ₹1,000 and y ₹800, commission payable to x ₹2,000, salary payable to y ₹3,000. Prepare profit and loss appropriation account for the year ending 31st March 2020. ತಕ್ಷಣ ನೀವೇನು ಮಾಡಬೇಕು, ಇವಾಗ 4 ಕಾಲಮ್ನ ಹಾಕ್ಕೋಬೇಕು.
ಈ ರೀತಿ 4 ಕಾಲಮ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ತಕ್ಷಣ ಹೆಡ್ಡಿಂಗ್ ಬರೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020. ಈ ಕಡೆ ಡೆಬಿಟ್ ಅಂತ ಬರೀರಿ, ಈ ಕಡೆ ಕ್ರೆಡಿಟ್ ಅಂತ ಬರೀರಿ. ಪರ್ಟಿಕ್ಯುಲರ್ಸ್ ಅಂತ ಬರೀರಿ, ಅಮೌಂಟ್ ಬರೀರಿ, ಪರ್ಟಿಕ್ಯುಲರ್ಸ್ ಬರೀರಿ, ಅಮೌಂಟ್ ಬರೀರಿ. ಇಷ್ಟಕ್ಕೆ 1 ಮಾರ್ಕ್ ಬಂದೋಯ್ತು ನಿಮಗೆ ಅಂತ ಅನ್ಕೋಬೇಕು ನೀವು. ಯಾಕಂತ ಹೇಳಿದ್ರೆ ಅಕೌಂಟೆನ್ಸಿಯಲ್ಲಿ ಕಾಲಮ್ ಹಾಕೋದು ತುಂಬಾ ಇಂಪಾರ್ಟೆಂಟು. ಕಾನ್ಫಿಡೆಂಟಾಗಿ ಬರೀರಿ. 100% ಈ ಪ್ರಾಬ್ಲಮಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಗೊತ್ತಾಯ್ತಲ್ಲ? 4 ಕಾಲಮ್ ಹಾಕ್ಕೊಂಡ್ರ, ಡೆಬಿಟ್ ಬರೆದ್ರ, ಕ್ರೆಡಿಟ್ ಬರೆದ್ರ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಅಂತ ಬರೆದ್ರ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್. ಇಲ್ಲಿ ಏನು ಪ್ರಿಪೇರ್ ಅಂತ ಕೇಳಿರ್ತಾರಲ್ಲ, ಇದನ್ನು ಬಿಟ್ಬಿಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಇದೇ ಹೆಡ್ಡಿಂಗ್. ಈ ಹೆಡ್ಡಿಂಗ್ನ ಬರ್ದಾದ್ರ ಮೇಲೆ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ವಿ ಟೇಕ್ ಪ್ರಾಫಿಟ್. ಬಿಸ್ನೆಸ್ಸಲ್ಲಿ ಏನಾಗಿದೆಯಲ್ಲ ಪ್ರಾಫಿಟ್ಟು, ಆ ಪ್ರಾಫಿಟ್ಟನ್ನು ನಾವು ಫಸ್ಟು ತಗೋಬೇಕು. ಏನಾಗಿದೆ ಪ್ರಾಫಿಟ್ಟು? ದೇ ಅರ್ನಡ್ ಪ್ರಾಫಿಟ್ಸ್ ಆಫ್ ₹15,000 ಅಂತ ಇದೆ. ಸೊ ಇದನ್ನು ನಾವು ಫಸ್ಟು ತಗೋಬೇಕು. ನಾನು ನಿಮಗೊಂದು ರೂಲ್ಸ್ ಹೇಳಿದ್ದೆ. ಏನು ಹೇಳಿದ್ದೆ? ಪ್ರಾಫಿಟ್ಸ್ ಬಂದರೆ, ಏನೇ ಗೇನ್ಸ್ ಬಂದರೆ ಅದನ್ನು ಯಾವ ಕಡೆ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ? ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ. ಸೊ ನಾವೇನು ಮಾಡ್ತೀವಿ? ಕ್ರೆಡಿಟ್ ಸೈಡಿಗೆ ಎಂಟ್ರಿ ಮಾಡ್ತೀವಿ. ಏನಂತ ಬರಿಬೇಕು? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಇಲ್ಲಿ 15,000 ಅಂತ ಬರಿಬೇಕು. ಹೌದಾ? 15,000 ಅಂತ ಬರೆದ್ವಿ. ಇವಾಗ ನಿಮಗೊಂದು ಡೌಟ್ ಬರ್ತಾ ಇದೆ, ಬೈ ಚಾನ್ಸ್ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆಗಿಲ್ಲ, ಲಾಸ್ ಆಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು ಮೇಡಮ್ ಅಂತ ಕೇಳ್ತೀರಾ. ಆವಾಗ ಇಲ್ಲಿ ಬರಿಬೇಕು, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 15,000 ಅಂತ ಬರಿಬೇಕು. ಅಷ್ಟೇ. ಪ್ರಾಫಿಟನ್ನು ಈ ಸೈಡ್ ಬರೋದ್ರ ಮೇಲೆ ಲಾಸಿನ ಈ ಸೈಡ್ ಬರೀಲೇಬೇಕು. ಬಟ್ ಬಿಸ್ನೆಸ್ ಅಂತ ಹೇಳಿದ್ರ ಮೇಲೆ, ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳಿದ್ರ ಮೇಲೆ 99% ಪ್ರಾಫಿಟೇ ಆಗುತ್ತೆ. ಬಿಕಾಸ್ ಗ್ರೂಪ್ ಆಫ್ ಪರ್ಸನ್ಸು ಆ ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾ ಇರ್ತಾರೆ. ಎಲ್ಲೋ 1% ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಲಾಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮಗೆ ಗೊತ್ತಿರಲಿ, ಪ್ರಾಫಿಟನ್ನು ಈ ಸೈಡ್ ಹೇಗೆ ಬರಿತೀವೋ ಅದೇ ರೀತಿ ಲಾಸ್ ಬಂದರೆ ಈ ಸೈಡ್ ಬರಿತೀವಿ. ಹಾಗಾದರೆ ಇದು ಪ್ರಾಫಿಟಾ ಲಾಸ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವಿಲ್ಲಿ ಬರಿಬೇಕು ನೆಟ್ ಪ್ರಾಫಿಟ್ ಅಂತ ಬರಿಬೇಕು. ಎಷ್ಟು? 15,000. ಓಕೆನಾ? ಸೊ ಅಲ್ಲಿಗೆ ಪ್ರಾಫಿಟ್ಸಿನ ಕೆಲಸ ಮುಗೀತು. ಈಗ ಇಲ್ಲಿ ಏನು 4 ಕೊಟ್ಟಿದ್ದಾರಲ್ಲ, ಇದು 4ಕ್ಕೆ ನಾವು ಎಂಟ್ರಿ ಮಾಡಿಬಿಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಆ್ಯನಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಎಕ್ಸ್ ಕ್ಯಾಪಿಟಲ್ ಎಷ್ಟಿದೆ? 1 lakh ಇದೆ. ಇಲ್ಲಿ ನೋಡಿ, ವಿತ್ ಕ್ಯಾಪಿಟಲ್ಸ್ ಆಫ್ ರುಪೀಸ್ ಕೊಟ್ಟಿದ್ದಾರಲ್ಲ. ಎಕ್ಸಿಂದ ಎಷ್ಟಿದೆ? 1 lakh ಇದೆ. ವೈದು ಎಷ್ಟಿದೆ? 80,000 ಇದೆ. ಎಷ್ಟು ಪರ್ಸೆಂಟ್ ತೆಗಿಬೇಕಂತೆ ಪರ್ ಆ್ಯನಮ್? 10% ತೆಗಿಬೇಕಂತೆ. ಸೊ ಏನು ಮಾಡಬೇಕು ನೀವು ಇವಾಗ? XY ಎಸ್ಸಿಂದು 1 lakh, ವೈದು 80,000 ಇಂಟು 10/100. 10/100 ಮಾಡಿದಾಗ ನಮಗೆ ಇಲ್ಲಿ 10,000 ಸಿಗುತ್ತೆ, ಇಲ್ಲಿ 8,000 ಸಿಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರಿಬೇಕು. ಈ 1 lakh, ಈ 80,000 ಏನು ಕ್ಯಾಪಿಟಲ್ ಅಮೌಂಟ್ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಎಂಟ್ರಿ ತಗೊಳ್ಳೋದಿಲ್ಲ. ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟಲ್ಲಿ ತಗೊಳ್ಳೋದಷ್ಟೇ ಬಿಟ್ಟರೆ, ಔಟರ್ ಕಾಲಮಿಗೆ 10% ಇಂಟ್ರೆಸ್ಟ್ ಏನಿದೆ ಅದನ್ನು ಮಾತ್ರ ಬರಿತೀವಿ. ಅದಕ್ಕೋಸ್ಕರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ರೂಲ್ಸ್ ಏನು ಹೇಳುತ್ತೆ? ನಾವು ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮಾತ್ರ ಎಂಟ್ರಿ ಮಾಡ್ತೀವಿ, ಬರೀ ಕ್ಯಾಪಿಟಲ್ನ ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡೋದಿಲ್ಲ. ಓಕೆ? ಸೊ ನೋಡಿ, ಇವಾಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಡೆಬಿಟ್ ಸೈಡಿಗೆ ಬರೆದಿದ್ದೀನಿ. ಇವಾಗ ನಿಮಗೆ ಡೌಟ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಡೆಬಿಟ್ ಸೈಡಿಗೆ ಯಾಕೆ ಬಂತು ಅಂತ ಹೇಳ್ಕೊಂಡು. ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ಯಾರು? ಪಾರ್ಟ್ನರ್ಸು. ಎಲ್ಲಿಗೆ ಇನ್ವೆಸ್ಟ್ ಮಾಡಿದ್ದಾರೆ? ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದ್ರ ಮೇಲೆ ಬಿಸ್ನೆಸ್ ಏನು ಮಾಡಬೇಕು? ಕ್ಯಾಪಿಟಲ್ನ ತೊಗೊಂಡಿದೆಯಲ್ಲ ಬಿಸ್ನೆಸ್ಸು, ತೊಗೊಂಡಿದ್ದಕ್ಕೆ ಯಾರ್ಯಾರು ತನ್ನಲ್ಲಿ ಇನ್ವೆಸ್ಟ್ ಮಾಡಿದಾರೋ, ಈಗ ಬಿಸ್ನೆಸ್ ಅಂದರೆ ನಾನು ಕೂಡ ಒಂದು ಎಕ್ಸಿಸ್ಟೆನ್ಸ್ ಇದೆ, ನಾನೊಬ್ಬ ಮನುಷ್ಯ ಅಂತ ಅಂದ್ಕೊಳ್ಳಿ, ನಾನೇ ಬಿಸ್ನೆಸ್ಸು. ನನ್ನ ಮೇಲೆ ಇವಾಗ 1,80,000 XY ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನನ್ನ ಲಯಬಿಲಿಟಿ ಏನು? ನಾನು ಅವರಿಗೆ ಇಂಟ್ರೆಸ್ಟನ್ನ ರಿಟರ್ನ್ ಕೊಡಬೇಕು. ಇಂಟ್ರೆಸ್ಟನ್ನು ರಿಟರ್ನ್ ಕೊಟ್ಟಾಗ ನನಗೆ ಏನಾಗುತ್ತೆ ಹೇಳಿ? ಎಕ್ಸ್ಪೆನ್ಸ್ ಆಗುತ್ತೆ, ನನಗೆ ಖರ್ಚಾಗುತ್ತೆ. ನನ್ನ ಪಾರ್ಟ್ನರ್ಸಿಗೆ ನಾನು ಇಂಟ್ರೆಸ್ಟನ್ನು ಕೊಡೋದ್ರಿಂದ ನನಗೆ ಖರ್ಚಾಗುತ್ತೆ. ಖರ್ಚನ್ನೆಲ್ಲ ನಾವು ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್ ಬರಿತೀವಿ. ಲಾಭನ ಯಾವ ಸೈಡ್ ಬರಿತೀವಿ? ಕ್ರೆಡಿಟ್ ಸೈಡ್ ಬರಿತೀವಿ. ಅದಕ್ಕೋಸ್ಕರ ಇಲ್ಲಿ ಬರಿಬೇಕು.
ಇನ್ನರ್ ಕಾಲಮಲ್ಲಿ ಕ್ಲೀನಾಗಿ ನಾವು ಇವಾಗ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ವಲ್ಲ 1,00,000 ಇಂಟು 10/100 80,000 ಇಂಟು 10/100 ಅದನ್ನು ಇಲ್ಲಿ ಇನ್ನರ್ ಕಾಲಮಲ್ಲಿ ಬರಿಬೇಕು. ಆನಂತರ ಬಂದಿರುವಂತಹ 10,000 8,000 ಏನಿದೆ ಅದನ್ನು ಔಟರ್ ಕಾಲಮಲ್ಲಿ ಬರಿಬೇಕು. ಜಸ್ಟ್ ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದೀನಿ, ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಇಲ್ಲಿ ಅಮೌಂಟನ್ನು ಏನು ಬರಿಬೇಕು ಗೊತ್ತಾಯ್ತಲ್ಲ, ಈ ಅಮೌಂಟನ್ನು ಬರಿಬೇಕು. ನೆಕ್ಸ್ಟು ಅಲ್ಲಿಗೆ ಇವಾಗ ಫಸ್ಟ್ ಅಡ್ಜಸ್ಟ್ಮೆಂಟು ಮುಗೀತು. ಸೆಕೆಂಡ್ ಅಡ್ಜಸ್ಟ್ಮೆಂಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ. ಡೈರೆಕ್ಟಾಗಿ ಕೊಟ್ಟಿರ್ತಾರೆ 99.99% ಡೈರೆಕ್ಟಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ. ಎಕ್ಸಿಂದೆಷ್ಟು 1000, ವೈದೆಷ್ಟು 800. ಓಕೆ, ಇವಾಗ ಡೌಟು ಇದನ್ನು ಡೆಬಿಟ್ ಸೈಡ್ ಬರಿಬೇಕು ಕ್ರೆಡಿಟ್ ಸೈಡ್ ಬರಿಬೇಕು ಅಂತ ನಿಮಗೆ ಡೌಟು. ಡ್ರಾಯಿಂಗ್ಸ್ ಅಂದರೆ ಏನು? ಪರ್ಸ್ನಲ್ ಯೂಸಿಗೆ ವಿತ್ಡ್ರಾ ಮಾಡ್ಕೊಂಡಿರೋದು. ಯಾರು ವಿತ್ಡ್ರಾ ಮಾಡ್ಕೊಂಡಿರ್ತಾರೆ? ಪಾರ್ಟ್ನರ್ಸು. ಯಾರಿಂದ ವಿತ್ಡ್ರಾ ಮಾಡ್ಕೊಂಡಿರ್ತಾರೆ? ಬಿಸ್ನೆಸ್ಸಿಂದ. ಹಾಗಾದರೆ ವಿತ್ಡ್ರಾ ಮಾಡ್ಕೊಂಡಿರುವಂತಹ ಅಮೌಂಟಿಗೆ ಇಂಟ್ರೆಸ್ಟನ್ನು ಕೊಡಬೇಕು. ಯಾರು ಕೊಡಬೇಕು? ಪಾರ್ಟ್ನರ್ಸ್ ಕೊಡಬೇಕು. ಯಾರಿಗೆ ಕೊಡಬೇಕು? ಬಿಸ್ನೆಸ್ಸಿಗೆ ಕೊಡಬೇಕು. ಈಗ ನಾವು ಬ್ಯಾಂಕಲ್ಲಿ ಲೋನ್ ತಂದಿರ್ತೀವಿ, ಲೋನಿಗೆ ಇಂಟ್ರೆಸ್ಟ್ ಕೊಟ್ಟಿರ್ತೀವಿ. ಲೋನ್ ಕೊಟ್ಟಿರೋದಕ್ಕೆ ಇಂಟ್ರೆಸ್ಟ್ ಕೊಡ್ತೀವಲ್ಲ, ಆ ಇಂಟ್ರೆಸ್ಟು ಯಾರಿಗೆ ಪ್ರಾಫಿಟ್ ಹೇಳಿ? ಬ್ಯಾಂಕಿಗೆ ಪ್ರಾಫಿಟ್ಟು. ಅದೇ ರೀತಿ ಡ್ರಾಯಿಂಗ್ಸಿಗೆ ಇಂಟ್ರೆಸ್ಟ್ ಕೊಟ್ಟರೆ ಯಾರಿಗೆ ಪ್ರಾಫಿಟ್ಟು? ಬಿಸ್ನೆಸ್ಸಿಗೆ ಪ್ರಾಫಿಟ್ಟು. ಆ ಪ್ರಾಫಿಟನ್ನು ಯಾವ ಸೈಡ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಏನಂತ ಬರಿಬೇಕು? ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದು ಇನ್ನರ್ ಕಾಲಮಲ್ಲಿ XY ಅಂತ ಬರೆದು ಎಕ್ಸಿಂದ ಎಷ್ಟಿದೆ ವೈದೆಷ್ಟಿದೆ ಅಂತ ಅಮೌಂಟು ಇನ್ನರ್ ಕಾಲಮಲ್ಲಿ ಒಂದ್ಸಲ ಬರೆದು ಔಟರ್ ಕಾಲಮಿಗೆ ಬರಿಬೇಕು. ಇಲ್ಲಿ ಏನು ಟ್ವಿಸ್ಟ್ ಕೇಳ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಸಲ ಡೈರೆಕ್ಟಾಗಿ 1000 800 ಅಂತ ಕೊಡಲ್ಲ. ಅವಾಗ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಈ ಅಡ್ಜಸ್ಟ್ಮೆಂಟಲ್ಲೇ ಇನ್ನೊಂದು ಅಂತ ಹಾಕಿ ದೇರ್ ಡ್ರಾಯಿಂಗ್ಸ್ ಅಂತ ಕೊಟ್ಟು ಎಷ್ಟೋ 1,000 ಕೊಟ್ಟಿರ್ತಾರೆ, 10,000 20,000 ಕೊಟ್ಟಿರ್ತಾರೆ. ಅದ್ರ ಮೇಲೆ ಇಲ್ಲಿ ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಕೊಟ್ಟಿದ್ದಾರಲ್ಲ, ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಇಂತಿಷ್ಟು % ಅಂತ ಕೊಡ್ತಾರೆ. ನೀವು ಅವಾಗ ಏನು ಮಾಡಬೇಕು? ಹೋಲ್ ಅಮೌಂಟ್ ಇರುತ್ತಲ್ಲ ದೇರ್ ಡ್ರಾಯಿಂಗ್ಸ್ ಅಂತ, ಅದ್ರ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ, ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಇಲ್ಲಿ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ಬರೆದ್ರೆ ಆಯಿತು. ಬಟ್ ಡೋಂಟ್ ವರಿ 99% ಡೈರೆಕ್ಟ್ ಅಮೌಂಟನ್ನೇ ಕೊಡ್ತಾರೆ. ಇಲ್ಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ 1,800 ಕೊಟ್ಟಿದ್ದಾರಲ್ಲ, ಅದನ್ನು ಇಲ್ಲಿ ಔಟರ್ ಕಾಲಮಿಗೆ ಬರೆದ್ರೆ ಆಯಿತು. ಅಲ್ಲಿಗೆ 2 ಅಡ್ಜಸ್ಟ್ಮೆಂಟು ಮುಗಿದೋಯಿತು. ಮೂರನೇದಿದೆ ಏನು? ಕಮಿಷನ್ ಪೇಯಬಲ್ ಟು ಎಕ್ಸ್ ಅಂತೆ. ಎಕ್ಸಿಗೆ ಏನು ಮಾಡಬೇಕು? ಕಮಿಷನ್ ಕೊಡಬೇಕಂತೆ. ಎಷ್ಟು ರೂಪಾಯಿ ಕೊಡಬೇಕು? 2,000 ರೂಪಾಯಿ ಕೊಡಬೇಕು. ಕಮಿಷನ್ ಕೊಡೋದು ಬಿಸ್ನೆಸ್ಸಿಗೆ ಪ್ರಾಫಿಟೋ ಲಾಸೋ ನೀವೇ ಥಿಂಕ್ ಮಾಡಿ. ಎಕ್ಸು ಏನೋ ದೊಡ್ಡ ಕೆಲಸ ಮಾಡಿದ್ದಾನೆ, ನೀಟಾಗಿ ಕೆಲಸ ಮಾಡಿದ್ದಾನೆ, ಜೆನ್ಯೂನಾಗಿ ಕೆಲಸ ಮಾಡಿದ್ದಾನೆ, ಅವ್ನು ಮಾಡಿರೋ ಕೆಲಸಕ್ಕೆ ಬಿಸ್ನೆಸ್ಸೇ ಅವನಿಗೆ ಏನು ಕೊಡ್ತಾ ಇದೆ? ಕಮಿಷನ್ ಕೊಡ್ತಾ ಇದೆ. ಎಕ್ಸಿಗೆ ಅದು ಪ್ರಾಫಿಟ್ಟು, ಬಟ್ ಬಿಸ್ನೆಸ್ಸಿಗೆ ಏನದು? ಎಕ್ಸ್ಪೆನ್ಸು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಟು ಯಾರಿಗೆ ಕೊಟ್ಟಿರೋದು? ನಾನಿಲ್ಲಿ ಜಸ್ಟ್ ಪ್ರೊಫಾರ್ಮಾ ಹಾಕಿರೋದು, ಹಾಗಾಗಿ ಕಮಿಷನ್ ಪೇಯಬಲ್ ಟು ಎಕ್ಸಿಗೆ ಕಮಿಷನ್ ಕೊಟ್ಟಿರೋದು. ಓಕೆನಾ? ಎಕ್ಸಿಗೆ ಕಮಿಷನ್ ಕೊಟ್ಟಾಗ ಬಿಸ್ನೆಸ್ಸಿಗೆ ಏನಾಗುತ್ತೆ? ಅದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾವು ಅದನ್ನು ಡೆಬಿಟ್ ಸೈಡ್ ಬರೆದ್ವಿ. ನೆಕ್ಸ್ಟು ಇನ್ನೊಂದು ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಸ್ಯಾಲರಿ ಪೇಯಬಲ್ ಟು ವೈ ಅಂತ ಇದೆ. ವೈಗೆ ಸ್ಯಾಲರಿ ಕೊಟ್ಟಿದ್ದೀವಂತೆ, ವೈಗೆ ಸ್ಯಾಲರಿ, ಅಲ್ಲಿಗೆ ಟು ವೈಸ್ ಸ್ಯಾಲರಿ ಎಷ್ಟು ಅಂತ ಹೇಳ್ಕೊಂಡು ಅಮೌಂಟನ್ನು ಬರಿಬೇಕು. ಸ್ಯಾಲ್ರಿ ಯಾಕೆ ಡೆಬಿಟ್ ಸೈಡ್ ಬಂತು ಅಂತ ಹೇಳಿದ್ರೆ ಸ್ಯಾಲ್ರಿ ಕೊಡೋರು ಯಾರು? ಬಿಸ್ನೆಸ್ ಅವರು. ಯಾರಿಗೆ ಕೊಡ್ತಾರೆ? ಪಾರ್ಟ್ನರ್ಸಿಗೆ ಕೊಡ್ತಾರೆ. ಹಾಗಾದರೆ ಬಿಸ್ನೆಸ್ಸಿಗೆ ಅದೇನಾಯಿತು? ಎಕ್ಸ್ಪೆನ್ಸ್ ಆಯಿತು. ಸೊ ಎಕ್ಸ್ಪೆನ್ಸನ್ನೆಲ್ಲ ನಾವು ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್ ಬರಿತೀವಿ ಅಲ್ವಾ? ಇವಾಗ ಇಲ್ಲೊಂದು ನಿಮಗೆ ಪ್ರಾಬ್ಲಮ್ಮು ಅಂದರೆ ಏನೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗೋ ರೀತಿ ಏನು ಮಾಡ್ತಾರೆ ಗೊತ್ತಿದೆಯಾ? ಕ್ವಶನ್ ಪೇಪರಲ್ಲಿ ಇಲ್ಲಿ ಸ್ಯಾಲರಿ ಪೇಯಬಲ್ ಟು ವೈ ₹3,000 ಪರ್ ಆ್ಯನಮ್ ಅಂತ ಕೊಡ್ತಾರೆ. ಪರ್ ಆ್ಯನಮ್ ಅಂತ ಕೊಟ್ಟರೆ ಒಂದು ವರ್ಷಕ್ಕೆ 3,000 ರೂಪಾಯಿ. ಇಲ್ಲೇನು ಕೊಟ್ಟಿದ್ದಾರೋ ಅದೇ 3,000 ರೂಪಾಯಿನ ಬರೆದ್ರೆ ಆಯಿತು. ಅದೇ ನಿಮಗೇನಾದರೂ ಇಲ್ಲಿ ಪರ್ ಮಂತ್ ಅಂತ ಕೊಟ್ಬಿಟ್ರು ಅಂದ್ಕೊಳ್ಳಿ, 3,000 ಪರ್ ಮಂತ್ ಅಂತ ಕೊಟ್ಬಿಟ್ರೆ ನೀವು ಅವಾಗ ಏನು ಮಾಡಬೇಕು? 3,000 ಇಂಟು 12 ಮಾಡಿ ಅದರ ಬಂದಿರುವಂತಹ ಅಮೌಂಟನ್ನು ನೀವಿಲ್ಲಿ ಔಟರ್ ಕಾಲಮಿಗೆ ಬರಿಬೇಕು. ಅರ್ಥ ಆಯ್ತಾ? ಪರ್ ಆ್ಯನಮ್ ಅಂತ ಇದ್ದರೆ ಒಂದು ವರ್ಷದ ಸ್ಯಾಲ್ರಿ ಡೈರೆಕ್ಟಾಗಿ ಬರೀರಿ. ಪರ್ ಮಂತ್ ಅಂತ ಇದ್ದರೆ ಇಂಟು ಮಾಡಿ ಆಮೇಲೆ ಬಂದಿರೋ ಅಮೌಂಟನ್ನು ಔಟರ್ ಕಾಲಮಿಗೆ ಬರಿಬೇಕು. ಇಷ್ಟೇ ಅಡ್ಜಸ್ಟ್ಮೆಂಟು ಮುಗಿದೋಯ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅದನ್ನು ಬರಿಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಿದೆ ಅದನ್ನು ಬರಿಬೇಕು, ಸ್ಯಾಲರಿ ಬರಿಬೇಕು, ಕಮಿಷನ್ ಬರಿಬೇಕು. 4 ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಈ ಪ್ರಾಬ್ಲಮ್ಮು ಮುಗಿದೋಯ್ತು.
ಇವಾಗ ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. ಎಕ್ಸಾಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ತಾರೆ, ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ನ ನೀವೇನು ಮಾಡಿ ಕ್ರೆಡಿಟ್ ಸೈಡಿಗೆ ಬರೆದುಬಿಡಿ, ಏನು ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ಬರೆದುಬಿಡಿ. ಆಮೇಲೆ ನೆನ್ಪಿಟ್ಕೊಳ್ಳಿ, ಈ ಸೈಡಲ್ಲಿ ಬರೋದು ಇನ್ನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ, ಅದು ಬಿಟ್ಟು ಬೇರೆ ಯಾವುದು ಬರಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಅಮೌಂಟ್ ಅವರೇ ಕೊಟ್ಟಿರ್ತಾರೆ, ಅದನ್ನೇ ಇನ್ನರ್ ಕಾಲಮಲ್ಲಿ ಒಂದ್ಸಲ ಔಟರ್ ಕಾಲಮಲ್ಲಿ ಒಂದ್ಸಲ ಬರೆದ್ರೆ ಮುಗೀತು, ಇಲ್ಲಿ 2 ಮಾರ್ಕ್ಸ್ ಬಂದು ಹೋಯಿತು. ಇನ್ನು ಉಳಿದಿರೋ ಏನೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿರಲಿ, ಸ್ಯಾಲ್ರಿ ಕೊಟ್ಟಿರಲಿ, ಕಮಿಷನ್ ಕೊಟ್ಟಿರಲಿ, ಏನೇ ಕೊಟ್ಟರು ಅದು ಬರೋದು ಯಾವ ಸೈಡು? ಡೆಬಿಟ್ ಸೈಡು. ಡೆಬಿಟ್ ಸೈಡ್ ಅದನ್ನು ಬರೆದ್ರೆ ಆಗೋಯ್ತು, ಅಲ್ಲಿಗೆ ನಿಮಗೆ ಬಂದು ಹೋಯಿತು 6 ಮಾರ್ಕ್ಸು. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ಇರೋ ಕಡೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ದನ್ನು ಜಾಸ್ತಿ ಇರೋದನ್ನು 2 ಕಡೆನೂ ಬರಿಬೇಕು. ಅಫ್ಕೋರ್ಸ್ ಯಾವ ಸೈಡ್ ಜಾಸ್ತಿ ಇರುತ್ತೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಅದನ್ನು ನಾವಿಲ್ಲಿ ಬರೆದ್ವಿ, 2 ಕಡೆನೂ ಬರೆದ್ವಿ. 2 ಕಡೆನೂ ಬರೆದಾದ್ರ ಮೇಲೆ ಈ ಸೈಡ್ ಏನೇನು ಬರೆದಿದ್ದೀವಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಸ್ಯಾಲ್ರಿ, ಕಮಿಷನು, ಇದನ್ನು ಒಂದು ಸಲ ಕೂಡಿಸ್ಕೊಳ್ಳಿ. ಟೋಟಲ್ ಅಮೌಂಟನ್ನು ಇಲ್ಲಿ ಟೋಟಲ್ ಕಾಲಮಲ್ಲಿರೋ ಅಮೌಂಟಲ್ಲಿ ಕಳೀರಿ. ಬಂದಿರುವ ಅಮೌಂಟನ್ನು ಇಲ್ಲಿ ಏನು ಮಾಡಬೇಕು? ಬರಿಬೇಕಾಗತ್ತೆ. ಆ ಅಮೌಂಟನ್ನು ಇಲ್ಲಿ ಬರಿತೀವಿ, ಅದನ್ನೇ ಇನ್ನರ್ ಕಾಲಮಲ್ಲಿ ಏನು ಮಾಡ್ತೀವಿ ಗೊತ್ತಾ? ಎಕ್ಸಿಗೆಷ್ಟು, ವೈಗೆಷ್ಟು ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್, ಈ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ಟು ಬರೆದಿದ್ದೀವಿ 36,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಸಚಿನ್ ಎಷ್ಟು, ಪ್ರಥಮ್ ಎಷ್ಟು, 600,000 ರೂಪಾಯಿ ಬರೆದಿದ್ದೀವಿ. ಬರ್ದಾಯ್ತಾ? ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ ನಿಮಗೆ, ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಲ್ಲಿ ಬರೆದಿದ್ದೀರಿ. ಒಬ್ರಿಗೆ ಸ್ಯಾಲ್ರಿ ಕೊಟ್ಟಿದ್ದೀವಿ, ಅದನ್ನು ಬರೆದಿದ್ದೀವಿ. ಕಮಿಷನ್ ಕೊಟ್ಟಿದ್ದೀವಿ, ಒಬ್ರಿಗೆ ಬರೆದಿದ್ದೀವಿ. ಇಷ್ಟೇ ನಾನು ಹೇಳ್ಕೊಟ್ಟಿದ್ದೀವಾಗಲ್ವಾ? ಇಷ್ಟ ಆದ್ರ ಮೇಲೆ ಟೋಟಲ್ ಮಾಡಬೇಕು ಅಂತ ಹೇಳಿದೆ. ಟೋಟಲ್ ಮಾಡಿದ್ದೀವಿ 37,600, 37,600. ಜಾಸ್ತಿ ಇರೋ ಕಡೆ ಬರೆದಿದ್ದೀನಿ, 2 ಕಡೆ ಬರೆದಿದ್ದೀವಿ. ಈ 37,600 ರೂಪಾಯಲ್ಲಿ ಈ 9,000, 10,000, 4,000 ಏನು ಬರೆದಿದ್ದೀವಲ್ಲ, ಇದನ್ನು ಕಳಿಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿದ ತಕ್ಷಣ ನಮಗೊಂದು ಅಮೌಂಟ್ ಬರುತ್ತೆ. ಯಾವ ಅಮೌಂಟ್ ಗೊತ್ತಿದೆಯಾ? ಅದು ಈ ಅಮೌಂಟ್ 14,600 ಬಂದಿದೆಯಲ್ಲ, ಈ ಅಮೌಂಟು ಬರುತ್ತೆ. ಈ ಅಮೌಂಟನ್ನು ನಾವೇನು ಮಾಡಬೇಕು? ನಾನು ಹಿಂದೆ ಹೇಳಿರೋ ಪ್ರಾಬ್ಲಮ್ ಪ್ರಕಾರ ಎಕ್ಸ್ ವೈ ಏನಿರ್ತಾರಲ್ಲ ಅವ್ರಿಗೆ ಹಂಚಬೇಕು. ಹೌದಾ? ಹಂಚೋದು ಹೇಗೆ ಅಂತ ಹೇಳಿದ್ರೆ 3:2 ರೇಷಿಯೋ ಇತ್ತು ಅವ್ರದ್ದು. ಎಕ್ಸಿಂದು 3, ವೈದು 2. ಇವಾಗ ಏನು ಮಾಡಬೇಕು? ಈ ಅಮೌಂಟನ್ನು ಹಂಚಬೇಕು. ಹಂಚೋದನ್ನು ಬರೆಯೋದು ಹೇಗೆ? ಇದೇ ಪ್ರಾಬ್ಲಮಲ್ಲಿ ಹೇಳೋದಾದರೆ, ಇಲ್ಲಿ ಸಚಿನ್ ಬದಲಿಗೆ ಎಕ್ಸ್ ಇದ್ದಾನೆ, ಪ್ರಥಮ್ ಬದಲಿಗೆ ವೈ ಇದ್ದಾನೆ ಅಂತ ಹೇಳಿದ್ರೆ, ಎಕ್ಸ್ ಈಸ್ ಈಕ್ವಲ್ ಟು 14,600 ಇಂಟು 3/5. 14,600 ಇಂಟು 2/5. 3 ರೇಷಿಯೋ ಎಕ್ಸಿಂದು, 2 ರೇಷಿಯೋ ವೈದು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಅಮೌಂಟ್ ಬರುತ್ತೆ? ಈ ಅಮೌಂಟನ್ನು ಇಲ್ಲಿ ಬರೆದು ಜೋಡಿಸಿದಾಗ ಅದನ್ನು ಅಥವಾ ಆ್ಯಡ್ ಮಾಡಿದಾಗ ಇಷ್ಟೇ ಅಮೌಂಟ್ ಇರುತ್ತೆ. ಈ ಅಮೌಂಟ್ ಎಲ್ಲಿಂದ ಬಂತು ಅನ್ನೋದೇ ನಿಮಗೆ ಮೇಯ್ನು ಗೊತ್ತಿರಬೇಕು. ಟೋಟಲ್ ಅಮೌಂಟಲ್ಲಿ ಆಲ್ರೆಡಿ ಆಗಿರುವಂತಹ ಎಕ್ಸ್ಪೆನ್ಸಸ್ಸನ್ನು ಕಳೆದಾಗ ಈ ಅಮೌಂಟು ಬಂದಿರುತ್ತೆ. ಓಕೆ, ಹೋಪ್ಫುಲಿ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೇಕು ಅನ್ನೋದಷ್ಟೇ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು 4ರಿಂದ 5 ಪ್ರಾಬ್ಲಮ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿದರೆ ಕಮೆಂಟಿಗೆ ಆ್ಯಡ್ ಮಾಡ್ತೀನಿ. ಓಕೆನಾ? ಇನ್ನೂ ನಿಮಗೆ ಪ್ರಾಬ್ಲಮ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕೇಳಬಹುದು. ಡೈರೆಕ್ಟಾಗಿ ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ನೇ ತೊಗೊಂಡು ನಿಮಗೆ ಹೇಳಿದ್ದೀನಿ. ಇದು ಲಾಸ್ಟ್ ಇಯರ್ ನಿಮಗೇನು ಎಕ್ಸಾಮ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಫೈನಲ್ ಟಚ್ಚು, ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಎಕ್ಸಾಮಲ್ಲಿ ಕೇಳ್ತಾರೆ. 4 ಕಾಲಮ್ ಹಾಕೋಬೇಕು. ಈ ಕಡೆ ಡೆಬಿಟ್ಟು, ಈ ಕಡೆ ಕ್ರೆಡಿಟ್ಟು. ಹೆಡ್ಡಿಂಗು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕೋಬೇಕು. ಹೆಡ್ಡಿಂಗ್ ಹಾಕೊಂಡ್ರ ಮೇಲೆ ಫಸ್ಟ್ ಕಾಲಮಿಗೆ ಪರ್ಟಿಕ್ಯುಲರ್ಸ್ ಅಂತ ಬರಿಬೇಕು, ಅಮೌಂಟ್ ಬರಿಬೇಕು, ಪರ್ಟಿಕ್ಯುಲರ್ಸ್ ಬರಿಬೇಕು, ಅಮೌಂಟ್ ಬರಿಬೇಕು. ಎಕ್ಸಾಮಲ್ಲಿ ನೆಟ್ ಪ್ರಾಫಿಟ್ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ತಕ್ಷಣ ಬೈ P&L ಅಕೌಂಟ್ ಅಂತ ಬರಿಬೇಕು. ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಬರೆದು ಅಮೌಂಟನ್ನು ಹೊರಗಡೆ ಬರಿಬೇಕು. ಆನಂತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ. ನಿಮಗೆ ಅವಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಪ್ರಾಫಿಟ್ಟು, ತಕ್ಷಣ ಇಲ್ಲಿ ಫಸ್ಟ್ ಬರ್ಕೋಬಿಡಿ. ನೀವು ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದು ಬೇಡ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಇಲ್ಲಿ ಬರ್ಕೊಂಡು ಅದು ಏನು ಹೆಸರು ಕೊಟ್ಟಿರ್ತಾರೆ ನೇಮನ್ನು ಬರೀರಿ, ಅಮೌಂಟನ್ನು ಬರೀರಿ, ಔಟರ್ ಕಾಲಮಲ್ಲಿ ಬರ್ಕೊಬಿಡಿ. ಅದು ಬಿಟ್ಟು ಬರೋದಾದ್ರ ಮೇಲೆ ಉಳಿದಿರೋದು ಪ್ರಾಬ್ಲಮಲ್ಲಿ ಏನು 2-3 ಅಡ್ಜಸ್ಟ್ಮೆಂಟ್ ಇರುತ್ತೆ ಅದನ್ನು ಕ್ರೆಡಿಟ್ ಸೈಡಿಗೆ ಬರೋದು ಬಿಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರಿಬಾರ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನೇ ಬರಿಬೇಕು. ಒನ್ಸ್ ಅಗೇನ್ ಏನು ಈ 1,80,000ನ ಬರಿಬಾರ್ದು ಯಾವುದೇ ಕಾರಣಕ್ಕೂ. ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿರುವಂತಹ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿರುತ್ತೆ ಅದನ್ನು ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರಿಬೇಕು. ಸ್ಯಾಲರಿ ಪರ್ ಮಂತ್ ಅಂತ ಕೊಟ್ಟರೆ ಇಂಟು 12 ಮಾಡಬೇಕು. ಪರ್ ಆ್ಯನಮ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಬರಿಬೇಕು. ಕಮಿಷನ್ನ ಕೊಟ್ಟಿರ್ತಾರೆ ಬರಿಬೇಕು. ಅಷ್ಟು ಬರೆದಾದ್ರ ಮೇಲೆ ಟೋಟಲ್ ಮಾಡಬೇಕು. ಆ ಟೋಟಲಲ್ಲಿ ಇಲ್ಲಿ 3 ಏನಿರುತ್ತೆ ಎಕ್ಸ್ಪೆನ್ಸ್ ಆಗಿದ್ದು ಅದನ್ನು ಲೆಸ್ ಮಾಡಬೇಕು. ಬಂದಿರೋ ಅಮೌಂಟನ್ನು ಅಕಾರ್ಡಿಂಗ್ ಟು ರೇಷಿಯೋ ಎಕ್ಸ್ ಮತ್ತು ವೈಗೆ ಶೇರ್ ಮಾಡಬೇಕು.
ಮಾಡಬೇಕು. ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ. ನೆಕ್ಸ್ಟು ಇನ್ನೊಂದು ನಮ್ಮದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ 100% ಬಂದೇ ಬರುವಂತಹ ಕಾನ್ಸೆಪ್ಟು ಯಾವುದು? ಅದು ಪ್ರಾಡಕ್ಟ್ ಮೆಥಡು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಾಡಕ್ಟ್ ಮೆಥಡ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದನ್ನು ಕೂಡ ನಿಮಗೆ ಕಾಲಮ್ ಹಾಕೋದ್ರಿಂದ ನಿಮಗೆ ಮಾರ್ಕ್ಸ್ ಸಿಗಬೇಕು, ಆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಯಾರ್ಯಾರು ವೀಡಿಯೋಸ್ನ ವಾಚ್ ಮಾಡಿಲ್ಲ ಅವರು ವಾಚ್ ಮಾಡಬಹುದು. ಗೊತ್ತಿಲ್ಲ ಅಂತ ಕೇಳಿ. ಆ ಪ್ರಾಡಕ್ಟ್ ಮೆಥಡ್ ಅಂದರೆ ಏನು ಅಂತ ಗೊತ್ತೇ ಇಲ್ಲ ಅನ್ನೋರು ಕೂಡ ಅದರಲ್ಲಿ 6 ಮಾರ್ಕ್ಸಿಗೆ 4 ಮಾರ್ಕ್ಸು ಸ್ಕೋರ್ ಮಾಡಬಹುದು. ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.